ನಮಸ್ಕಾರ ಸ್ನೇಹಿತರೆ. ಇಂದಿನ ಫೆಬ್ರವರಿ 4, 2026 ಷೇರು ಮಾರುಕಟ್ಟೆಯ ಮುಕ್ತಾಯದ ಮಾಹಿತಿ. ಭಾರತೀಯ ಷೇರು ಮಾರುಕಟ್ಟೆಯು ಏರಿಳಿತದ ನಡುವೆಯೂ ಸುಧಾರಣಾ ಏರಿಕೆಯೊಂದಿಗೆ ವಹಿವಾಟು ಮುಕ್ತಾಯಗೊಂಡಿದೆ. ಐಟಿ ಕಂಪನಿಗಳ ಷೇರುಗಳು ಭಾರೀ ಕುಸಿತ ಕಂಡರೂ ಸಹ ಇತರ ವಲಯಗಳ ಬೆಂಬಲದಿಂದ ಸೂಚ್ಯಂಕಗಳು ಚೇತರಿಸಿಕೊಂಡಿದೆ. ಇಂದಿನ ಪ್ರಮುಖ ಸೂಚ್ಯಂಕಗಳು: ಬಿಎಸ್ಇ ಸೆನ್ಸೆಕ್ಸ್ 83,817, ನಿಫ್ಟಿ 50 25,776. ವಹಿವಾಟಿನ ಪ್ರಮುಖ ಮುಖ್ಯಾಂಶಗಳೆಂದರೆ ಐಟಿ ವಲಯದಲ್ಲಿ ಕುಸಿತ. ಅಮೆರಿಕದ ಮಾರುಕಟ್ಟೆಯ ಪ್ರಭಾವದಿಂದಾಗಿ ಭಾರತೀಯ ಐಟಿ ಕಂಪನಿಗಳಾದ ಇನ್ಫೋಸಿಸ್ 7% ಕುಸಿತ ಕಂಡಿದೆ. ಟಿಸಿಎಸ್, ಎಚ್ಸಿಎಲ್ ಟೆಕ್ ಮತ್ತು ವಿಪ್ರೋ ಕಂಪನಿಗಳು ಗಣನೀಯವಾಗಿ ಕುಸಿದವೆ. ಹೆಚ್ಚು ಲಾಭ ಗಳಿಸಿರುವ ಟ್ರೆಂಟ್, ಒಎನ್ಜಿಸಿ, ಎನ್ಟಿಪಿಸಿ ಮತ್ತು ಅದಾನಿ ಪೋರ್ಟ್ಸ್ ಷೇರುಗಳು ಉತ್ತಮ ಲಾಭ ಗಳಿಸಿವೆ. ಮಾರುಕಟ್ಟೆಯ ಸ್ಥಿತಿ: ಹೂಡಿಕೆದಾರರು ಮುಂಬರುವ ಆರ್ಬಿಐ ಹಣಕಾಸು ನೀತಿ ಮತ್ತು ಭಾರತ-ಅಮೆರಿಕ ವ್ಯಾಪಾರ ಒಪ್ಪಂದದ ಕಡೆಗೆ ಗಮನ ಹರಿಸುವುದರಿಂದ ಮಾರುಕಟ್ಟೆಯಲ್ಲಿ ಜಾಗರೂಕತೆಯ ವಾತಾವರಣವಿತ್ತು. ಧನ್ಯವಾದಗಳು.